ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಡಿಸಿಎಂ ಡಿಕೆಶಿ ತಮ್ಮ ಪಟ್ಟು ಬಿಡದೆ ಹಠಕ್ಕೆ ಬಿದ್ದಿದ್ದಾರೆ. ಸಿಎಂ ಆಪ್ತರ ಭೇಟಿ ಬಳಿಕ ಖುದ್ದು ಎಐಸಿಸಿ ಅಧ್ಯಕ್ಷರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಹಾಗಾದ್ರೆ ಡಿಕೆಶಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕಾರಿನಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಬಿದ್ದಿಲ್ಲ ಬ್ರೇಕ್. ಮಲ್ಲಿಕಾರ್ಜುನ ಖರ್ಗೆ ಕಾರಿನಲ್ಲೇ ಕೂತು ಡಿಕೆಶಿ ಮಾತುಕತೆ. ಆ 1 ಗಂಟೆಯ ಚರ್ಚೆಯಲ್ಲಿ ಬಂಡೆಗೆ ಸಿಕ್ತಾ ಭರವಸೆ. ಸಿಎಂ ಜೊತೆಗೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ನಾಯಕತ್ವ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ರು. ಸಿಎಂ ಮತ್ತು ಕೆಸಿ ವೇಣುಗೋಪಾಲ್ 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ ಮೇಲೆ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆಪ್ತರ ಬೆಂಬಲ ಗಳಿಸುವ ಪ್ರಯತ್ನ ಮಾಡಿ ತೆರೆಮರೆ ತಂತ್ರ ಮಾಡ್ತಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿಗೆ ಆಗಮಿಸಿದ ಮಲ್ಲಿಕಾರ್ಜುನ ಖರ್ಗೆಗೆ ಎಲ್ಲ ವರದಿಯನ್ನ ಒಪ್ಪಿಸಿದ್ದಾರೆ. ಒಂದೇ ಕಾರಿನಲ್ಲಿ ಡಿಸಿಎಂ ಡಿಕೆಶಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಏರ್ಪೋರ್ಟ್ ವರೆಗೂ ಪ್ರಯಾಣ ಬೆಳೆಸಿದ್ದಾರೆ. ಕಾರಿನಲ್ಲೇ ಕುಳಿತು 1 ಗಂಟೆಗಳ ಕಾಲ ಚರ್ಚಿಸಿದ್ದಾರೆ. ಹಾಗಾದ್ರೆ ಖರ್ಗೆಗೆ ಡಿಕೆಶಿ ಹೇಳಿದ್ದೇನು, ಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಖರ್ಗೆಗೆ ಡಿಕೆ ಹೇಳಿದ್ದೇನು, ಸರ್ ಎಷ್ಟು ದಿನ ಕಾಯೋದು, ಎಲ್ಲರೂ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾರೆ. ನನ್ನ ಪರ ಹಾಗೂ ಇತರೆ ನಾಯಕರನ್ನ ತಾಳ್ಮೆಯಿಂದ ಇರುವಂತೆ ಹೇಳಿದ್ದೇನೆ. ಈಗಾಗಲೇ 2.5 ವರ್ಷ ಮುಗಿದಿದೆ. ಇನ್ನು ಎಷ್ಟು ದಿನ ಕಾಯೋದು? ನನ್ನ ಪಕ್ಷ ಸಂಘಟನೆ ನಾಯಕತ್ವದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದೆಯಾ? ನಾನು ಈಗಾಗಲೇ ಹೇಳಿದ್ದೇನೆ, ನನಗೂ ಒಂದು ಅವಕಾಶ ಮಾಡಿಕೊಡಿ. ನೀವು ನಿಮ್ಮ ಮಗನ ಬಗ್ಗೆ ಚಿಂತೆ ಮಾಡಬೇಡಿ. ಪ್ರಿಯಾಂಕ್ ಜವಾಬ್ದಾರಿ ನನಗಿರಲಿ. ಈಗಾಗಲೇ ಸಿದ್ದರಾಮಯ್ಯಗೆ ತಿಳಿಸಿದ್ದೇನೆ, ಅವರ ಮಗನ ವಿಚಾರವು ನನಗಿರಲಿ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನನ್ನಲ್ಲಿ ನೀವಿಬ್ಬರು ವಿಶ್ವಾಸವಿಡಿ. ಇನ್ನುಳಿದ ಅವಧಿಗೆ ನನ್ನನ್ನ ಸಿಎಂ ಮಾಡಿ. ನೀವು ನನ್ನ ವಿಚಾರವನ್ನ ಹೈಕಮಾಂಡ್ ಬಳಿ ಹೇಳಿ. ನನಗೆ ಅವಕಾಶ ಕೊಡಿಸಿ. 2028ರವರೆಗೆ ಕಾಯೋದು ಅಂದ್ರೆ ಸ್ವಲ್ಪ ಕಷ್ಟ. ನೀವೇ ಯೋಚಿಸಿ ಸಾರ್. ಡಿಕೆಗೆ ಖರ್ಗೆ ತಿಳಿಸಿದ್ದೇನು, ಡಿಕೆ ಶಿವಕುಮಾರ್, ನಿಮ್ಮ ಪಕ್ಷ ಸಂಘಟನೆ ಬಗ್ಗೆ ಹೈಕಮಾಂಡ್ಗೆ ಗೊತ್ತು. ನಾನು ಈ ಕುರಿತಂತೆ ಸಿದ್ದರಾಮಯ್ಯ ಜೊತೆಗೂ ಮಾತನಾಡಿದ್ದೇನೆ. ಏನೇ ಆದ್ರೂ ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ನಿರ್ಧರಿಸ್ತಾರೆ. ಈಗ ನಿಮಗೆ ಮೊದಲ ಟಾಸ್ಕ್ ಇರೋದು ಅಧಿವೇಶನ ಮುಗಿಸುವುದು. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಿ ಸುಸೂತ್ರವಾಗಿ ಮೊದಲು ಅಧಿವೇಶನ ನಡೆಸಿ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಸೈಲೆಂಟ್ ಆಗಿರಿ. ಆಮೇಲೆ ರಾಹುಲ್, ಸೋನಿಯಾ ಮೇಡಮ್ ಅವರಿಂದಲೇ ಹೇಳಿಸ್ತೇನೆ. ಇನ್ನು ಡಿಕೆ ಶಿವಕುಮಾರ್ ಮತ್ತು ಖರ್ಗೆ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಇದು ಸಹಜ ಭೇಟಿ. ಕೆಲವರು ಖರ್ಗೆ ಅವರನ್ನ ಇಲ್ಲಿ ಭೇಟಿ ಮಾಡ್ತಾರೆ, ಇನ್ನು ಕೆಲವರು ದೆಹಲಿಯಲ್ಲಿ ಭೇಟಿ ಆಗ್ತಾರೆ. ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ, ಹೋಗ್ತಿರ್ತಾರೆ. ಅವ್ರ ಊರಿದೆ ಬೆಂಗಳೂರೇ, ಹಿಂಗಾಗಿ ಬರ್ತಾರೆ, ಹೋಗ್ತಾರೆ, ಭೇಟಿ ಆಗೋರು ಕೆಲವರು ಆಗ್ತಾರೆ, ಕೆಲವರು ಡೆಲ್ಲಿಗೆ ಭೇಟಿ ಆಗ್ತಾರೆ. ಅಷ್ಟು ಸಹಜ. ಅದ್ರಲ್ಲಿ ಇನ್ನು ಬಂದದಕ್ಕೆ ಏನೇನ ಹೇಳುವಂಥದ್ದು ಏನು ಅವಶ್ಯಕ. ಗೊಂದಲ ಬಗ್ಗೆ ಏನು ಸಂದೇಶ ಏನು? ಗೊಂದಲ ಇಲ್ಲ ಅಂತ ನಾವು ಭಾವಿಸಿದ್ವಿ. ಸರಿ ನಡೀತಾ ಇದ್ರಿಗೆಲ್ಲ. ಸದ್ಯಕ್ಕೆ ಬೆಳಗಾವಿ ಅಧಿವೇಶನದವರೆಗೆ ತಾತ್ಕಾಲಿಕವಾಗಿ ಸಿಎಂ ಮತ್ತು ಡಿಸಿಎಂ ಕುರ್ಚಿ ಫೈಟ್ಗೆ ಬ್ರೇಕ್ ಬಿದ್ದಿದೆ. ಇದು ಡಿಸೆಂಬರ್ 19ಕ್ಕೆ ಮತ್ತೆ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ತಂತ್ರಗಳು ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.